ಶಿರಸಿಯ ಟಿಆರ್ಸಿ ಸಭಾಂಗಣದಲ್ಲಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೊನೆಗೌಡರಿಗೆ ಉಚಿತ 10 ಲಕ್ಷ ರೂಪಾಯಿ ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭ ಉದ್ಘಾಟಿಸಿದ ಸಾಮಾಜಿಕ ಮುಖಂಡ ಎನ್ಎಸ್ ಹೆಗಡೆ ಕರ್ಕಿ ಮಾತನಾಡಿ, ಮನುಷ್ಯನಿಗೆ ಜೀವ ಮತ್ತು ಜೀವನ ಇವೆರಡೂ ಮುಖ್ಯವಾಗಿದೆ. ಇವೆರಡರ ಮಧ್ಯದಲ್ಲಿ ಬಡವರ ಬದುಕು ಯಾವತ್ತೂ ಕಷ್ಟಕರವಾಗಿದೆ. ಆರ್ಥಿಕವಾಗಿ ದುರ್ಬಲರಾಗಿರುವ ಶ್ರಮಜೀವಿಗಳ ಒಳಿತಿಗಾಗಿ ಅವರ ಕುಟುಂಬದ ಹಿತವನ್ನು ಯೋಚಿಸಿ ಅನಂತಮೂರ್ತಿ ಟ್ರಸ್ಟ್ ಅವರು ಕೈಗೊಂಡಿರುವ ಕೆಲಸ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವರು ತಮ್ಮ ಮುಂದೆ ಉಲ್ಲೇಖ ಮಾಡಿದ್ರು. ಜೀವನ ಮತ್ತು ಜೀವ ಇದೊಂದು ಅವಿನಾಭಾವ ಸಂಬಂಧ. ಪ್ರತಿಯೊಬ್ಬನಿಗೂ ಜೀವನ ನಡೆಸಬೇಕು ಅಂತಾದರೆ ಜೀವ ಅಷ್ಟೇ ಅಮೂಲ್ಯ ಆಗಿರ್ತದೆ. ಇದು ಸತ್ಯ. ಪ್ರತಿಯೊಬ್ಬನ ಜೀವ ಆ ಕುಟುಂಬದಲ್ಲಿ ಅವರ ಮನೆಯ ಯಜಮಾನ ಮೇಲೆ ಡಿಪೆಂಡ್ ಆಗಿರ್ತದೆ, ಆಧಾರವಾಗಿರ್ತದೆ. ಇವತ್ತು ಒಬ್ಬ ಕೊನೆ ಕೊಯ್ಯುವಂಥ ಮನೆಯ ಯಜಮಾನ ಅಥವಾ ಹಿರಿಯರು ಅವನು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ಯಾವುದೇ ತಾನು ಕೆಳಗಡೆ ಬಿದ್ದೋಗ್ತಾನೆ, ತನಗೆ ಅಪಘಾತ ಸಂಭವಿಸ್ತದೆ ಅಂತ ಅಂದುಕೊಂಡು ಮರ ಹತ್ತೋದಿಲ್ಲ. ಆದರೆ ಆಕಸ್ಮಿಕವಾಗಿ ಕೆಲವು ಸಲ ಘಟನೆಗಳು ಸಂಭವಿಸ್ತದೆ. ಅಂಥ ಸಂದರ್ಭದಲ್ಲಿ ಆ ಕುಟುಂಬದ ನಿರ್ವಹಣೆ ತುಂಬ ಕಷ್ಟ ಆಗ್ತದೆ. ಹೀಗೆ ಅನೇಕ ಕಾರ್ಮಿಕರು ಅನೇಕ ಸಂದರ್ಭಗಳಲ್ಲಿ ಅಪಘಾತಕ್ಕೀಡಾದಂಥ ಸಂದರ್ಭಗಳಲ್ಲಿ ಅವರ ಕುಟುಂಬದ ಜೀವನ ನಿರ್ವಹಣೆ ಸುಲಭವಾಗಿ ಆಗಬೇಕು, ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರನೂ ಸಹ ನಮ್ಮ ಮೋದಿಜಿಯವರು ಅನೇಕ ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಯೋಜನೆಗಳನ್ನು. ಇದು ಸಹ ಅದರಲ್ಲಿ ಈ ಪೋಸ್ಟ್ ಆಫೀಸ್, ಇಂಡಿಯನ್ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಒಂದು ಪಾಲಿಸಿ. ಸಮಾಜದಲ್ಲಿನ ಬಡವರನ್ನು, ಆರ್ಥಿಕವಾಗಿ ದುರ್ಬಲರನ್ನು ಗಮನದಲ್ಲಿರಿಸಿಕೊಂಡು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದೇ ನಿಟ್ಟಿನಲ್ಲಿ ಅನಂತಮೂರ್ತಿ ಹೆಗಡೆ ಅವರ ಸಾಮಾಜಿಕ ಬದ್ಧತೆಯನ್ನು ಮೆಚ್ಚಬೇಕು. ಅವರ ಕಾರ್ಯಕ್ಕೆ ಸಮಾಜ ಸ್ಪಂದಿಸಬೇಕು. ಜನರಲ್ಲಿ ಅರಿವು ಮೂಡಿಸುವ ದೃಷ್ಟಿಯಿಂದ ಅವರು ಕೊನೆಗೌಡರಿಗೆ 1 ವರ್ಷದ ವಿಮೆಯನ್ನು ಮಾಡಿಕೊಡುತ್ತಿದ್ದಾರೆ ಎಂದರು. ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರಾರಂಭಿಕವಾಗಿ ಏನು ಪ್ರತಿ ವರ್ಷ ಇನ್ಶೂರೆನ್ಸ್ ಹಣವನ್ನು ಅವರು ಕಟ್ಟಬೇಕು, ಅದನ್ನು 1 ವರ್ಷದ ಪ್ರಾರಂಭಿಕವಾಗಿ ಹಣವನ್ನು ಅವರು ಈತ ಕೊನೆಗೌಡರಿಗೆ ಇನ್ಶೂರೆನ್ಸ್ ಕಟ್ಟಿ ಇದನ್ನು ಪ್ರತಿ ವರ್ಷ ಮುಂದಿನ ವರ್ಷ ಅದನ್ನು ರಿನ್ಯೂವಲ್ ಮಾಡಿಕೊಳ್ಳುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ, ಇದರ ಉಪಯೋಗವನ್ನು ಪಡ್ಕೊಳ್ಳುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ. ಅವರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೊನೆಗೌಡರನ್ನು ಕರೆಸಿ ಇವತ್ತು ಪ್ರಾರಂಭಿಕವಾಗಿ ಈ ವರ್ಷ ತುಂಬುವಂಥ ಒಂದು ಕಂತನ್ನು ಅವ್ರ ಕೈಯಿಂದ, ಆ ಚಾರಿಟೇಬಲ್ ಟ್ರಸ್ಟಿಂದ ಇವತ್ತು ಅದನ್ನು ಕಟ್ತಾ ಇದ್ದಾರೆ. ಪ್ರತಿ ವರ್ಷ ಅದನ್ನು ಅವ್ರು ಕಟ್ತಾರೆ ಅಂತಲ್ಲ, ಮುಂದಿನ ವರ್ಷದಿಂದ ಈ ಇನ್ಶೂರೆನ್ಸ್ ಏನು ಪ್ರೀಮಿಯಂ ಹಣ ಬರುತ್ತೋ ಅದನ್ನು ಕಂಟಿನ್ಯೂ ಮಾಡಬೇಕು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವಾಗಲೂ ಒಂದು ಸಲ ಅಪಘಾತ ಸಂಭವಿಸಿದರೆ, ಹಾಗಾದರೆ ಅವರ ಕುಟುಂಬದ ನಿರ್ವಹಣೆಗೆ ಇದು ಅನುಕೂಲ ಆಗುತ್ತೆ ಹೇಳುವಂಥದ್ದು ಅವರ ಅಪೇಕ್ಷೆ. ಹೇಳಿದ್ದಾರೆ 60,000 ರೂಪಾಯಿ ಅವರ ಶಸ್ತ್ರಚಿಕಿತ್ಸೆಗೆ ಬರುತ್ತೆ, ಆಂಬುಲೆನ್ಸ್ ಫ್ರೀ ಸಿಗುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುತ್ತೆ. ಅಕಸ್ಮಾತ್ ಅವರ ಜೀವಕ್ಕೇಂದ್ರ ಅಪಾಯ ಆದರೆ 10 ಲಕ್ಷ ರೂಪಾಯಿವರೆಗೆ ಹಣ ಸಿಗುತ್ತೆ ಕುಟುಂಬದವರಿಗೆ ಹೇಳುವಂಥದ್ದು ಈ ಪಾಲಿಸಿಯ ಯೋಜನೆ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು. ಕಾರ್ಮಿಕರು, ಮರದ ಮೇಲೆ ಕೆಲಸ ಮಾಡುವಂತಹ, ಮರ ಹತ್ತಿ ಕೆಲಸ ಮಾಡುವಂತಹ ಎಲ್ಲ ಕಾರ್ಮಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂಥೇಳಿ ಅನಂತಮೂರ್ತಿ ಹೆಗಡೆ ಅವರು ಇವತ್ತಿನ ಈ ಸಭೆಯ ಒಂದು ಕಾರ್ಯಕ್ರಮದಲ್ಲಿ ಈ ಯೋಜನೆಯನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಹೇಳುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಯೋಜನೆ ಮಾಡಿದ್ದಾರೆ. ಹೀಗೆ ಅನೇಕ ಸಮಾಜಕ್ಕೆ ಪೂರಕವಾಗಿರುವಂಥ ಅನೇಕ ಕೆಲಸಗಳನ್ನು ಅನಂತಮೂರ್ತಿ ಹೆಗಡೆ ಅವರು ಅನೇಕ ವರ್ಷಗಳಿಂದ
ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಯಾವ ಕೃಷಿಕನೂ ನಮ್ಮ ಮನೆಗೆ ಬಂದ ಕೆಲಸದವನ ಮರಣ ಬಯಸುವುದಿಲ್ಲ. ಅದೇ ರೀತಿ ಕೆಲಸಗಾರನೂ ಸಹ ತಾನು ಸಾಯಬೇಕೆಂದು ಮರ ಇರುವುದಿಲ್ಲ. ಆ ಘಟನೆ ನಡೆಯುವುದು ಆಕಸ್ಮಿಕ, ಆದರೆ ಅದರ ಪರಿಣಾಮ ಮಾತ್ರ ತೀರಾ ಕಷ್ಟ. ಕಳೆದ ವರ್ಷವೂ ಸಹ ನಮ್ಮ ಭಾಗದಲ್ಲಿ ಅನೇಕ ಕೊನೆಗೌಡರು ಬಿದ್ದು ಮೃತರಾಗಿದ್ದಾರೆ. ನಂತರ ಆ ಕುಟುಂಬದ ಪರಿಸ್ಥಿತಿ ಜೀವನ ನಿರ್ವಹಣೆಯಲ್ಲಿ ಕಷ್ಟವಾಗಿದ್ದು ನಮಗೆ ಕಾಣುತ್ತದೆ. ಈ ನಿಟ್ಟಿನಲ್ಲಿ ಕಳೆದ ವರ್ಷ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನನ್ನ ಟ್ರಸ್ಟ್ ವತಿಯಿಂದ ಈ ಯೋಜನೆಯ ಮೂಲಕ ಅನೇಕರಿಗೆ ಅನುಕೂಲ ಮಾಡಿದ್ದಾಗಿತ್ತು ಎಂದು ಹೇಳಿದರು. ಹಲವಾರು ಸಮಸ್ಯೆಗಳನ್ನು ನಾವು ನೋಡಿದ್ದಾಗಿದೆ. ಹೋದ ವರ್ಷವೂ ಕೂಡ ಬಹುಶಃ 8-10 ಜನ ಕೊನೆಗೌಡರಿಗೆ ಅಪಾಯ ಆಗಿದೆ. ಅಪಾಯ ಆದಮೇಲೆ ಅವರ ಕುಟುಂಬದವರು ತುಂಬ ಕಷ್ಟಪಡೋದನ್ನು, ಮಕ್ಕಳ ವಿದ್ಯಾಭ್ಯಾಸಕ್ಕಿರಲಿ ಜೀವನ ನಿರ್ವಹಣೆಗಿರಲಿ ಕಷ್ಟಪಡೋದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಹೋದ ವರ್ಷದಲ್ಲಿ ಸುಮಾರು 2,000-3 ಸಾವಿರ ಜನಕ್ಕೆ ನಾವು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸಾಗಿತ್ತು. ಕೇವಲ ಸಿರ್ಸಿ ಅಲ್ಲ, ಕುಮಟಾ ಅಲ್ಲ, ಸಿದ್ದಾಪುರದಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಮಾಡಿಸಿ, ಕುಮಟಾದ ಕುಮಟಾ ಮಧ್ಯಭಾಗದಲ್ಲಿ KDCC ಬ್ಯಾಂಕ್ ಇರ್ಬೋದು, ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಾಗಿದೆ. ಹಾಗೆ ಸಿದ್ದಾಪುರದಲ್ಲಿ ಹಲವಾರು ಸೊಸೈಟಿಗಳು ಮಾಡಾಗಿದೆ, ಯಲ್ಲಾಪುರ ತಾಲೂಕಲ್ಲಿ ಮಾಡಾಗಿದೆ, ಸಿರಿಸಿರಮ ಎಲ್ಲ ಕಡೆಯೂ ಕೂಡ ನಾವು 3,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊನೆಗೌಡರಿಗೆ ಇನ್ಶೂರೆನ್ಸ್ ಮಾಡಾಗಿದೆ. ಈಗ ಒಂದು ಸಲ ನಾವು ಇನ್ಶೂರೆನ್ಸ್ ಮಾಡಿದಾಕ್ಷಣ ಇದು ಜೀವನ ಪರ್ಯಂತ ಬರೋದಿಲ್ಲ, ಪ್ರತಿ ವರ್ಷವೂ ಕೂಡ ಮಾಡಬೇಕಾಗ್ತದೆ. ಇದರ ಮೌಲ್ಯ ಇವತ್ತಿನ 525 ರೂಪಾಯಿ. ಒಂದು ಇನ್ಶೂರೆನ್ಸ್ ಪಾಲಿಸಿಯ ಖರ್ಚು 525 ರೂಪಾಯಿ. ಇದನ್ನು ಮಾಡಿಕೊಂಡ್ರೆ ಸವಿಸ್ತಾರವಾಗಿ ಮುಂದೆ ಹೂವಪ್ಪ ಅವರು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ, ಏನೇನು ಅನುಕೂಲ ಇದೆ ಅಂದೇಳಿ. 10 ಲಕ್ಷ ರೂಪಾಯಿವರೆಗೂ ಕೂಡ ಜೀವಕ್ಕೆ ಹಾನಿ ಆದರೆ, ಅಥವಾ ಅವನು ಮರದಿಂದ ಬಿದ್ದು ಇನ್ನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ 5 ಲಕ್ಷ ರೂಪಾಯಿ ಸಮಥಿಂಗ್ ಅದು ಹಣ ಬರುವಂಥದ್ದು, ಮಕ್ಕಳ ಎಜುಕೇಷನಿಗೆ ಹಣ ಬರುವಂಥದ್ದು, ಆಸ್ಪತ್ರೆ ಖರ್ಚಿಗಾಗಿ ಆಪರೇಷನ್ ಮಾಡಬೇಕಾದ ಹಣ ಬರುವಂಥದ್ದು, ಹಲವಾರು ರೀತಿಯ ಯೋಜನೆಗಳಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಈ ಥರ ಬಡವರ ಬಗ್ಗೆ, ಹೀಗೆ ಕೂಲಿ ಕಾರ್ಮಿಕರು, ಕೃಷಿಕರ ಬಗ್ಗೆ ಹಲವಾರು ಯೋಜನೆಗಳು ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ ಇದು ಒಂದು ಅತ್ಯುತ್ತಮವಾದಂಥ ಯೋಜನೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಮಾತನಾಡಿ, ಮಲೆನಾಡ ಭಾಗದಲ್ಲಿ ಕೊಯ್ಯುವ ಕೊನೆಗೌಡ ಬಿದ್ದು ಸಾವನ್ನಪ್ಪಿರುವ ಘಟನೆ ಈ ಹಿಂದಿನಿಂದಲೂ ನಡೆಯುತ್ತಿದೆ. ಇದು ಕೊನೆಗೊಳ್ಳಬೇಕು ಮತ್ತು ಇದರಿಂದ ಕೊನೆಗೌಡರಿಗೆ ಮತ್ತು ತೋಟದ ಯಜಮಾನ ಇಬ್ಬರಿಗೂ ಕಷ್ಟ. ಅನಂತಮೂರ್ತಿ ಹೆಗಡೆ ಅವರು ಯೋಜಿಸಿರುವ ಈ ಪಾಲಿಸಿಯಿಂದ ಅನೇಕ ಶ್ರಮಿಕ ವರ್ಗಕ್ಕೆ ಅನುಕೂಲವಾಗಲಿದೆ. ಇದೊಂದು ಪುಣ್ಯದ ಕೆಲಸ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದಂಡ ಬೇಕಾದ್ರೆ ಕಟ್ತಾರೆ, ದಾನ ಯಾರೂ ಮಾಡೋದಿಲ್ಲ, ಅದು ಸಾಧ್ಯವೂ ಇಲ್ಲ. ಈ ಮನುಷ್ಯರ ಒಂದು ಸ್ವಭಾವನೆ ಹಾಗೆ. ಎಷ್ಟೇ ದುಡ್ಡಿದೆ ಅಥವಾ ಇದೆ ಅಂತಂದರೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಇವರು ಸಾವಿರಗಟ್ಟಲೆ ಜನರಿಗೆ ಈ ಒಂದು ಬೆನಿಫಿಟನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಅದು ಭಾಳ ದೊಡ್ಡ ಕೆಲಸ, ಭಾಳ ಪುಣ್ಯದ ಕೆಲಸ ಹೇಳಿದ್ರು ನಾವು ಬಾಕಿಯವರು ಯಾರು ಮಾಡೋದಿಲ್ಲ. ದಯವಿಟ್ಟು ಇದು ಈ ಕೊನೆಗೌಡ್ರದ್ದು ನಾನು ಅಗದಿ ಹತ್ತಿರದಿಂದನೂ ನೋಡಿದ್ದೇನೆ. ಯಾಕಂತಂದರೆ ಆ ಟೈಮಿಗೆ ಮೊದಲು ಇರೋದಿಲ್ಲ, ನಂತರನೂ ಅವನಿಗೆ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ಆ ಟೈಮಿಗೆ ಬಂದು ಅವ್ರ ತಲೆಯನ್ನು ಹಾಳು ಮಾಡಿ ಸುಳ್ಳೀತಿ ಏನೋ ಒಂದು ಮಾಡ್ಕೊಂಡು ಹೋಗುವ ಅಂತಂದರೆ, ಇಲ್ಲ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡು, ಅಷ್ಟು ಮಾಡು, ಇಷ್ಟು ಮಾಡು. ಆ ಏನು ಯಜಮಾನ ಮನುಷ್ಯ ಇರ್ತಾನೋ ಅವನಿಗೆ ಮತ್ತು ಈ ಕೆಲಸ ಮಾಡಿದವ್ರ ಕುಟುಂಬಕ್ಕೆ ಒಂದು ಹಚ್ಚಾಕಿ ಹೊಂಟು ಬಿಡ್ತಾರೆ. ಅವರು ಕಡೆಗೆ ಬರೋದಿಲ್ಲ, ಎಲ್ಲೂ ಇಲ್ಲ. ಸುಮ್ಮನೆ ಕೋರ್ಟಿಗೆ ಅಲಿಯುವುದು, ಒಂದು 4-5 ವರ್ಷ 8-10 ವರ್ಷ ಇದು ಮಾಡಿಕೊಂಡು ಕಡೆಗೆ ನಂತರ ರಾಜ್ಯ ಒಳಗೆ ಮುಗಿಸ್ಕೊಳ್ಳುವಂಥದ್ದು ಸುಮಾರಷ್ಟು ನೋಡಿದ್ದೇನೆ ನಾನು. ಆ ಒಂದು ನಿಟ್ಟಿನಲ್ಲಿ ಇದು ಒಳ್ಳೆಯ ಕೆಲಸ. ಇದು ಈ ಥರ ಇಂಥ ಒಂದು ಇದನ್ನು ಮಾಡಬೇಕು. ಈ ವೇಳೆ ಭಾರತೀಯ ಅಂಚೆ ಇಲಾಖೆಯ ವಿಭಾಗದ ಅಧೀಕ್ಷಕ ಹೂವಪ್ಪ, ಕೃಷಿಕ ವಿಎಂ ಹೆಗಡೆ ಕಬ್ಬೆ, ಹಿರಿಯ ಸಹಕಾರಿ ಎನ್ಎಸ್ ಹೆಗಡೆ ದೊಡ್ನಳ್ಳಿ, ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ, ತಿಮ್ಮಪ್ಪ ಮಡಿವಾಳ್ ಸಿದ್ದಾಪುರ, ಪ್ರಸಾದ್ ಹೆಗಡೆ ಯಲ್ಲಾಪುರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.